ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 34. ಆಂಬ್ಯುಲೆನ್ಸನ್ನು ಎತ್ತಿಟ್ಟವರಾರು? ಭವರೋಗ ನಿವಾರಕರಾದ ಗುರುನಾಥರ ಕೃಪೆ ಯಮನ ಮುಖದಲ್ಲಿದ್ದ ಭಕ್ತರನ್ನು ವಾಪಸ್ಸು ಕರೆತಂದ ಅಘಟಿತ ಘಟನೆಯೇ ಇಂದಿನ ಸತ್ಸಂಗ. ವಿಚಿತ್ರ ಆದರೂ ನಿಜ ಘಟನೆ. 2014ರಲ್ಲಿ ಗುರುನಾಥರ ಭಕ್ತರಾದ ನೀಲಕಂಠರಾಯರು ಹಾಗೂ ಅವರ ಸಹೋದರರು ಬೈಕಿನಲ್ಲಿ ಬರುತ್ತಿದ್ದಾಗ ಶುಗರ್ ಫ್ಯಾಕ್ಟರಿಯ ಬಳಿ ಭೀಕರ ಅಪಘಾತಕ್ಕೊಳಗಾದರು. ಎಲುಬುಗಳೆಲ್ಲ ಮುರಿದಿದ್ದವು. ಕೈ ಪೂರ್ತಿ ಸ್ವಾಧೀನ ತಪ್ಪಿತ್ತು. ಮುಖ ಮೈಗಳಿಂದ ನೆತ್ತರು ಹರಿಯುತ್ತಿತ್ತು. ಅವರ ತಮ್ಮನ ಸ್ಥಿತಿಯೂ ಹೀಗೆಯೇ. ಅಣ್ಣನ ಭೀಕರತೆ ಕಂಡ ಅವರು ಮೂರ್ಛಿತರಾದರು. ಗುರುನಾಥರ ಸ್ಮರಣೆ ಆಗಲು ಇವರನ್ನು ಕಾಪಾಡಿತೋ, ಅವರೇ ಎಲ್ಲ ನಿಂತು ಮಾಡಿಸಿದರೋ ಅಂತೂ ಸಕಾಲದಲ್ಲಿ ನಂಜಪ್ಪ ಆಸ್ಪತ್ರೆಗೆ ಅದಾರು ತಂದು ಸೇರಿಸಿದರು. ಅವರನ್ನು ನೋಡಲು ಗುರುನಾಥರು ಹಲವು ರೂಪಗಳಾದ ಶ್ರೀಕಾಂತ ಗುರೂಜಿ, ಶಿವಾನಂದ ತೀರ್ಥ ಗುರುಗಳು, ವಾಸುದೇವ ಶಾಸ್ತ್ರಿಗಳು, ಶ್ರೀ ಶ್ರೀ ವಿರಜಾನಂದ ತೀರ್ಥರು ಎಲ್ಲ ಧಾವಿಸಿ ಬಂದರು. ಒಬ್ಬ ಗುರುವನ್ನು ನೆನೆದರೆ ಗುರುನಾಥರುಗಳ ದಂಡೇ ಬಂದಿತ್ತು. ಸಾಂತ್ವನ ಹೇಳಿತು, ಮನದಲ್ಲೇ ಹರಿಸಿತು. ಗುರು ಕರುಣೆಯ ಮುಂದೆ ಮತ್ತೇನು ಬೇಕಿದೆ? ಜೊತೆಗೆ ಅಪಾರ ಬಂಧು ಬಳಗವೂ ಬಂದಿತು. ಅದಕ್ಕಿಂತ ಹೆಚ್ಚಾಗಿ ಗುರುಬಂಧುಗಳೂ ಬಂದರು. ಡಾಕ್ಟರ್ಗಳು ಪರೀಕ್ಷಿಸಿ, ಇಲ್ಲಿ ಏನೂ ಮಾಡಲಾಗುವುದಿಲ್ಲ, ಹಲವು ತೊಡಕುಗಳಿವೆ, ಎಡಭಾಗದ ಕೈ ತುಂಡಾಗಿದೆ, ಅದನ್ನು ತೆಗೆಯಲೇಬೇಕು, ಆದರೆ ಹೃದಯ ಭಾಗಕ್ಕೆ ಗಾಳಿ ನೀರು ಸೇರಿದಂತೆ ಕಾಣುತ್ತಿದೆ, ನೀವು ಮನೆಗೆ ಕರೆದುಕೊಂಡು ಹೋಗಿ ಅಥವಾ ಇನ್ನೆಲ್ಲಿಗಾದರೂ ಹೋಗಿ ಪ್ರಯತ್ನಿಸಿ. ವೈದ್ಯೋ ನಾರಾಯಣೋ ಹರಿಂ ಎನ್ನುವ ಮಾತಿದೆ. ವಿಜ್ಞಾನ ಅತಿಯಾಗಿ ಮುಂದುವರೆದಿದೆ. ಆದರೂ ಅದು ಕೆಲವೊಮ್ಮೆ ಕೈ ಚೆಲ್ಲಿ ಕುಳಿತಾಗ ನಂಬಿದವರನ್ನು ಮತ್ತಾವುದೋ ಶಕ್ತಿ ಕಾಯುತ್ತದೆ. ಸರಿ, ಇಲ್ಲಿ ಆಗುವುದಿಲ್ಲವೆಂದ ಮೇಲೆ ಬೆಂಗಳೂರಿಗೆ ಒಯ್ಯುವುದೆಂದು ತೀರ್ಮಾನಿಸಿ ಅಲ್ಲಿಗೂ ಹೋದರು. ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ನೀಲಕಂಠರಾಯರ ಗುರುನಾಥರ ಸ್ಮರಣೆಯನ್ನಲ್ಲದೆ ಮತ್ತೇನು ಮಾಡಲು ಸಾಧ್ಯ? ಬೆಂಗಳೂರಿನ 1-2 ದಿನವಿಟ್ಟುಕೊಂಡರೂ ಇದು ನಾವು ಗ್ಯಾರಂಟಿ ಕೊಡಲಾಗದ ಕೇಸ್. ಎಡಭಾಗ ಕಟ್ಟಾಗಿದೆ. ಪೇಷಂಟ್ ಆಪರೇಷನ್ಗೆ ಸ್ಪಂದಿಸುವ ಸ್ಥಿತಿಯಲ್ಲಿಲ್ಲ. ಬೆಲ್ಟ್ ಕೊಡುತ್ತೇವೆ, ಹಾಕಿರಿ, ಇದ್ದಷ್ಟು ದಿವಸವಿರಲಿ, ಉತ್ತಮವಾದರೆ ಕರೆತನ್ನಿ, ಎಡಗೈಯಂತೂ ಬರುವುದಿಲ್ಲ, ಕಟ್ ಮಾಡಬೇಕು ಎಂದರು. ಪಾಪಿ ಸಾಗರ ಹೊಕ್ಕರು ಮೊಳಕಾಲುದ್ದ ನೀರು ಎಂಬ ಗಾದೆ ಇದೆ. ನಾನಂತಹ ತಪ್ಪು ಮಾಡಿದೆನೋ? ಗುರುದೇವರು ನನ್ನನ್ನು ಹೀಗೆ ಪರೀಕ್ಷಿಸುತ್ತಿದ್ದಾರೆ. ಆದರೆ ಅವರ ನುಡಿಗಳು, ಅವರ ಕರುಣಾ ದೃಷ್ಟಿ ನನ್ನನ್ನು ಕಾಪಾಡುತ್ತದೆಂಬ ಭರವಸೆ ನೀಲಕಂಠರಾಯರ ಮನದಲ್ಲಿ ಆಗಾಗ್ಗೆ ಮೂಡುತ್ತಿತ್ತು. ಗುರುವಿನ ಪರೀಕ್ಷೆಯು ಸಾಮಾನ್ಯವಾದದ್ದಲ್ಲ. ಆತ್ಮಸ್ಥೈರ್ಯ, ದೃಢ ಭಕ್ತಿಭಾವವಿದ್ದಾಗಲೇ ಪಾರಾಗುವುದು. ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಶಂಕರ ಭಟ್ಟನಿಗೆ ಕಾಗೆಗಳಿಂದ ಕಟ್ಟಿಸಿ, ವಿಷಸರ್ಪಗಳಿಂದ ಕಡಿಸಿ, ಕೊಡಬಾರದ ನೋವುಗಳನ್ನೆಲ್ಲ ನೀಡಿ ನಂತರ ಶಂಕರ ಭಟ್ಟನನ್ನು ಉದ್ಧರಿಸಿದ ಕಥೆ ಬರುತ್ತದೆ. ನಿತ್ಯಲೀಲಾ ವಿಹಾರಿಗಳಾದ ಶ್ರೀಪಾದರ ಸ್ವರೂಪವೇ ಅಲ್ಲವೇ ಗುರುನಾಥರು? ಅಲ್ಲೂ ಅಂತಹ ಮತ್ತೊಂದು ಅವಘಡವನ್ನು, ಪರೀಕ್ಷೆಯನ್ನು ಎದುರಿಸುವ ಸಂದರ್ಭ ಬಂದಿತು. ಬೆಂಗಳೂರಿನ ಆಸ್ಪತ್ರೆಯಿಂದ ಭದ್ರಾವತಿಗೆ ಆಂಬ್ಯುಲೆನ್ಸ್ ಧಾವಿಸುತ್ತದೆ. ಬೀರೂರಿನ ರೈಲು ಗೇಟು ಹಾಕಿದೆ. ಆಂಬ್ಯುಲೆನ್ಸ್ ಹಾರ್ನ್ಗೆ ರೈಲು ಇನ್ನೂ ಬರುವುದು ತಡವಿರುವುದರಿಂದ ಗೇಟ್ ತೆರೆದುಕೊಂಡಿತ್ತು. ಹಳ್ಳಿಯ ಮಧ್ಯೆ ಬಂದು ಆಂಬ್ಯುಲೆನ್ಸ್ ಆಫ್ ಆಯಿತು. ಡ್ರೈವರ್ ಶತಪ್ರಯತ್ನ ಮಾಡಿದರೂ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ದೂರದಲ್ಲಿ ಯಮನಂತೆ ರೈಲು ಬುಸುಗುಡುತ್ತಾ ಬರುತ್ತಿವೆ. ನೀಲಕಂಠರಾಯರು ಗುರುನಾಥರನ್ನು ನೆನೆಸಿಕೊಳ್ಳುತ್ತಾ ಮಗ ಮತ್ತು ಡ್ರೈವರ್ಗೆಂದರು, ಹೇಗೋ ನಾನು ಅರ್ಧ ಸತ್ತಿದ್ದೀನಿ, ನೀವಿಬ್ಬರು ಕೆಳಗಿಳಿದು ಓಡಿಬಿಡಿ. ಅದಕ್ಕೊಪ್ಪದ ಡ್ರೈವರ್ ಮತ್ತೆ ಪ್ರಯತ್ನಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಅದಾರೋ ಇಡೀ ಆಂಬ್ಯುಲೆನ್ಸ್ ಅನ್ನು ಎತ್ತಿ ದೂರ ತಂದಿಟ್ಟರಂತೆ. ಮೃತ್ಯು ಮುಖದಿಂದ ಪಾರಾಗಿದ್ದರು. ಯಾರದೀ ಚಮತ್ಕಾರ? ಹೇಗೆ ಪಾರಾದೆವು ಎಂಬುವ ಪ್ರಶ್ನೆಗೆ ಗುರುನಾಥರ ಶಾಂತ ಚಿತ್ತದ ಭಾವಚಿತ್ರವೇ ಉತ್ತರ ಹೇಳಬೇಕು. ಭವಸಾಗರ ತಾರಕನಿಗೆ ಇದೆಲ್ಲ ಏನೂ ದೊಡ್ಡದಲ್ಲ. ಪ್ರಿಯ ಓದುಗ ಭಕ್ತರೇ, ಇಲ್ಲಿ ಉಳಿಸಿದ ಗುರುನಾಥರು ನಡೆಯಲಾಗದಂತಿದ್ದ ತಮ್ಮ ಭಕ್ತರನ್ನು ನಿರೋಗಿ ಮಾಡಿದ ಚಿಕಿತ್ಸಾ ಪುರವಣಿಯನ್ನು ನಾಳೆ ಓದೋಣವೇ? ದಯಮಾಡಿ ಕಾಯಿರಿ, ನಮ್ಮೊಂದಿಗಿರಿ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.